ಮಾಡ್ತಾಯಿದ್ದೀನಿ. ಸೊ ನಾನು ಡಿಸ್ಮೆಂಟಲ್ ಮಾಡೋದಕ್ಕೆ ಈ ಸ್ಕ್ರೂ ಬಿಟ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 62 ಬಿಟ್ಸ್ ಇದೆ. 62 ಬಿಟ್ಸ್ ಅಲ್ಯೂಮಿನಿಯಂ ಸ್ಕ್ರೂ ಡ್ರೈವರ್ ಬರುತ್ತೆ. ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಡ್ರೋನ್ನ ಡಿಸ್ಮೆಂಟಲ್ ಮಾಡೋಣ. ಫ್ಲೈಟ್ ಕಂಟ್ರೋಲನ್ನು ಕೂಡ ಅಸೆಂಬಲ್ ಮಾಡಿ ಇಟ್ಟಿದ್ದೀನಿ, ಬಟ್ ಇನ್ನು ಕನೆಕ್ಷನ್ ಮಾಡಿಲ್ಲ. ಸೊ ಈಗ ಫ್ಲೈಟ್ ಕಂಟ್ರೋಲನ್ನು ಕೂಡ ಡಿಸೆಂಬಲ್ ಮಾಡಿ ಎಲ್ಲ ವೈರಿಂಗ್ನ ಸಾಲ್ಡ್ರಿಂಗ್ ಮಾಡಿ ಅಸೆಂಬ್ಲಿ ಮಾಡೋಣ. ನಿಮಗೆ LED ಪ್ಯಾನಲ್ ಸಿಗ್ತದೆ, PDP ಫ್ರೇಮ್ ಜೊತೆನೇ ಬರುತ್ತೆ. ಡಿಸೆಂಬಲ್ ಮಾಡಿ ಇಡ್ತಾ ಇದ್ದೀನಿ. ಫ್ಲೈಟ್ ಕಂಟ್ರೋಲನ್ನು ಕೂಡ ಡಿಸೆಂಬಲ್ ಮಾಡೋಣ. ಇದು ಫ್ಲೈಟ್ ಕಂಟ್ರೋಲರ್, ಇದು ESC. ಸೊ ಇದು ಫ್ಲೈಟ್ ಕಂಟ್ರೋಲರ್ ಮತ್ತು ESC ಸ್ಟ್ಯಾಕ್ ಒಟ್ಟಿಗೆ ಬಂದಿರುತ್ತೆ. ESC ಕೂಡ ರಿಮೂವ್ ಮಾಡ್ತಿದ್ದೀನಿ. ಮಧ್ಯೆ ಸ್ಪೇಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ನಿಮಗೆ ಬಾಕ್ಸ್ ಎಲ್ಲ ಬಂದಿರುತ್ತೆ. ಇದು 60 ಆಂಪ್ನ ESC. ಸೊ ನಾವೀಗ ಮೋಟರ್ಸ್ನ ESCಗೆ ಕನೆಕ್ಟ್ ಮಾಡೋಣ. ಸೊ ಮೋಟರ್ 1 ಕೊಟ್ಟಿದ್ದಾರೆ ಇಲ್ಲಿ. ಮೋಟರ್ 1, ಮೋಟರ್ 2, ಮೋಟರ್ 3, ಮೋಟರ್ 4ನ 3 ವೈರ್ಸ್ ಇಲ್ಲಿ ಸಾಲ್ಡ್ರ್ ಮಾಡೋಣ. ಇಲ್ಲಿ ಬ್ಯಾಟ್ರಿ, ಮೈನ್ ಪವರ್ ಹಾಗೆ ಒಂದು ಕೆಪಾಸಿಟರ್ ಕೂಡ ಕೊಟ್ಟಿದ್ದಾರೆ ಬಾಕ್ಸಲ್ಲಿ, ಅದನ್ನ ಕೂಡ ಸಾಲ್ಡ್ರ್ ಮಾಡೋಣ. ಹಾಗೆ ಬ್ಯಾಕ್ ಸೈಡ್ ಕೂಡ ಎಲ್ಲ ಕನೆಕ್ಷನ್ಸ್ ಕೂಡ ಮಾಡೋಣ. ಇನ್ಸ್ಟಾಲ್ ಮಾಡೋಕ್ಕೆ ಬೇಕಾದಂಥ ಎಲ್ಲ ಪಾರ್ಟ್ಸನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಫ್ಲೈಟ್ ಕಂಟ್ರೋಲರ್ ಸ್ಟ್ಯಾಕ್, ಅದಕ್ಕೆ ಬೇಕಾದ ಕನೆಕ್ಟರ್ಸ್, ELRS ರಿಸೀವರ್, ಬ್ಯಾಟ್ರಿ ಕನೆಕ್ಟರ್ ವೈರ್, ಕೆಪಾಸಿಟರ್ ಮತ್ತು ಬಜರ್ ನಿಮಗೆ ಫ್ರೇಮ್ ಜೊತೆನೇ ಸಿಗ್ತದೆ. ಸೊ ನಾನು ಸಾಲ್ಡ್ರ್ ಮಾಡೋಕ್ಕೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸಾಲ್ಡ್ರ್ ಮಾಡ್ತೀನಿ. ಇವಾಗ ವೈರ್ ಲೆಂತ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಮೋಟರ್ಸ್ನ ಸಾಲ್ಡ್ರ್ ಮಾಡಿದ್ದೀನಿ ಮತ್ತು ಫ್ಲೈಟ್ ಕಂಟ್ರೋಲರ್ ಸ್ಟ್ಯಾಕ್ನ ಮೌಂಟ್ ಮಾಡಿ ಅದರಲ್ಲಿ ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ELRS ಮೌಂಟ್ ಮಾಡಿದ್ದೀನಿ, ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಬ್ಯಾಟ್ರಿ,
ಕೆಪಾಸಿಟರ್ ಮತ್ತು ಮೋಟರ್ಸ್ನ ಕನೆಕ್ಟ್ ಮಾಡಿದ್ದೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡಿ ನೋಡೋಣ. ಬೂಟ್ ಆಯಿತು. ಬ್ಯಾಟ್ರಿ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಸಾಲ್ಡರ್ಸ್ನೆಲ್ಲ ಕರೆಕ್ಟಾಗಿ ವೆರಿಫೈ ಮಾಡಿ. ಇಲ್ಲ ಶಾರ್ಟ್ ಆಗಿದೆ ಅಂತಂದರೆ ಫ್ಲೈಟ್ ಕಂಟ್ರೋಲರ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ELRS ರಿಸೀವರ್ನ ಫ್ಲೈಟ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕನೆಕ್ಟ್ ಆಗುತ್ತೆ. ಹಾಗೂ ಬಜರ್ನ ಕೂಡ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದನ್ನ ಇನ್ಸ್ಟಾಲ್ ಮಾಡಿದ್ದೀನಿ. LEDs ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ LED ಕನೆಕ್ಟ್ ಆಗಿದೆ. ಇಲ್ಲಿಗೆ ಬಜರ್ ಕನೆಕ್ಟ್ ಆಗಿದೆ. ELRS ಕನೆಕ್ಟ್ ಆಗಿದೆ. ಫ್ಲೈಟ್ ಕಂಟ್ರೋಲರ್, ESC ಮೋಟರ್ಸ್ ಎಲ್ಲದೂ ಕನೆಕ್ಟ್ ಮಾಡಿದ್ದೀನಿ. ಸೊ ಡ್ರೋನ್ನ ಕಂಪ್ಲೀಟಾಗಿ ಅಸೆಂಬಲ್ ಮಾಡಿದ್ದೀನಿ. ಪ್ರೊಪೆಲ್ಲರ್ ಕೂಡ ಹಾಕಿ ರೆಡಿ ಟು ಫ್ಲೈ ಆಗಿದೆ. ಸೊ ELRS ರಿಸೀವರ್ ಆ್ಯಡ್ ಮಾಡಿದ್ದೀನಿ. ಫ್ಲೈಟ್ ಕಂಟ್ರೋಲರ್ ಮೋಟರ್ಸ್ನ ಸಾಲ್ಡ್ರ್ ಮಾಡಿದ್ದೀನಿ. ಹಾಗೂ ಬೀಪರ್ ಕೂಡ ಸಾಲ್ಡ್ರ್ ಮಾಡಿದ್ದೀನಿ. ಸೊ ಇವಾಗ GPS ಬರೋದು ಬಾಕಿ ಇದೆ. ಬಟ್ ವಿ ಕ್ಯಾನ್ ಫ್ಲೈ ಎ ಡ್ರೋನ್ ನಾವು.